ಅಮೆರಿಕ ಮತ್ತೆ ಪಾಕಿಸ್ತಾನಕ್ಕೆ ಭಾರತ ಬಿಗ್ ಶಾಕ್ ಕೊಟ್ಟಿದೆ. ಸುಂಕ ಸಮರ ಇದೀಗ ಜೋರಾಗಿದೆ. ಅಣ್ವಸ್ತ್ರ ಪ್ರಯೋಗ ಮಾಡ್ತೀನಿ ಅಂದಂತಹ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡಿದೆ ನಮ್ಮ ದೇಶ. ಹಾಗಾದ್ರೆ ಯಾರಿಗೂ ತಲೆಬಾಗಲ್ಲ ಅಂತ ಸೆಟೆದು ನಿಂತಿರತಕ್ಕಂತ ಭಾರತಕ್ಕೆ ಅಮೆರಿಕ ಪಾಕಿಸ್ತಾನ ಕುತಂತ್ರಿ ಬುದ್ಧಿಯನ್ನ ತೋರಿಸೋದನ್ನ ಯಾವಾಗ ನಿಲ್ಲಿಸ್ತಾರೆ? ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಕರ್ನಾಟಕ ನ್ಯೂಸ್ 9ಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಅಮೆರಿಕ ಟ್ರಂಪ್ ಬೆಂಬಲದಿಂದ ಕುಣಿತಿರ್ತಕ್ಕಂತ ಪಾಕಿಸ್ತಾನಕ್ಕೆ ಇದೀಗ ನಮ್ಮ ದೇಶ ಸೆಡ್ಡು ಹೊಡಿತಿದೆ ಅಂತ ಹೇಳಬಹುದು. ಅಮೆರಿಕ ಬೆಂಬಲ, ಟ್ರಂಪ್ ಬೆಂಬಲ ನನಗಿದೆ ಅಂತ ಅಣ್ವಸ್ತ್ರ ಪ್ರಯೋಗ ಮಾಡ್ತೀನಿ ಅಂತ ಅಂದಂತಹ ಪಾಕಿಸ್ತಾನಕ್ಕೆ ತಿರುಗಿ ನೋಡುವಂತೆ ಕೊಟ್ಟಿದೆ. ಇದರ ಜೊತೆಗೆ ಅಮೆರಿಕದ ಸುಂಕ ಸಮರದ ವಿರುದ್ಧ ಭಾರತ ಸೆಟೆದು ನಿಂತಿದ್ದು ನಾನು ಯಾರಿಗೂ ಕೂಡ ತಲೆಬಾಗಲ್ಲ ಅಂತ ಹೇಳ್ತಾ ಇದೆ. ಇದಕ್ಕೆ RBI ನಿಂದ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತಲೇ ಹೇಳಬಹುದು. ಹೌದು, ಜಾಗತಿಕ ಆರ್ಥಿಕ ರಂಗದಲ್ಲಿ ಡಾಲರ್ ಪ್ರಾಬಲ್ಯಕ್ಕೆ ಸೆಡ್ಡು ಹೊಡೆದು ಭಾರತೀಯ ರೂಪಾಯಿಯ ಪಾರುಪತ್ಯ ಸ್ಥಾಪನೆಗೆ ಇದೀಗ ಭಾರತ ಮುಂದಾಗಿರ್ತಕ್ಕಂಥದ್ದು. ಹೌದು, ಭಾರತೀಯ ರೂಪಾಯಿಯ ಪಾರುಪತ್ವ ಸ್ಥಾಪನೆ ಮಾಡಲಿಕ್ಕೆ ದಿಟ್ಟ ಹೆಜ್ಜೆಯನ್ನ ಭಾರತ ಇಟ್ಟಿದೆ. ಹೌದು, ಇದೀಗ RBI ಕ್ರಾಂತಿಕಾರಿ ನಿರ್ಧಾರವನ್ನ ತೆಗೆದುಕೊಂಡಿದ್ದು ಇನ್ನು ಮುಂದೆ ವಿದೇಶಿ ಬ್ಯಾಂಕ್ಗಳಿಗಾಗಿ ವಿಶೇಷ ರೂಪಾಯಿ ಓಸ್ಟ್ರೋ ಅಕೌಂಟ್ ತೆರೆಯಲು ಅಧಿಕೃತ ಡೀಲರ್ ಬ್ಯಾಂಕ್ಗಳು RBI ಅನುಮತಿ ಅಂದ್ರೆ ಪೂರ್ವ ಅನುಮತಿಯನ್ನು ಪಡಿತಕ್ಕಂತ ಅವಶ್ಯಕತೆ ಇಲ್ಲ ಅಂತ RBI ಹೇಳಿದೆ. ಈ ಮೊದಲು ಯಾವುದಾದ್ರೂ ಅಕೌಂಟ್ ಅನ್ನ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲೂ ವಿದೇಶಿ ಬ್ಯಾಂಕ್ಗಳಿಗಾಗಿ ಓಸ್ಟ್ರೋ ಅಕೌಂಟ್ ತೆರಿಬೇಕು ಅಂತ ಹೇಳಿದ್ರೆ ಫಸ್ಟ್ RBI ಪೂರ್ವಾನುಮತಿಯನ್ನ ಪಡಿಬೇಕಾಗಿತ್ತು. ಈ ಒಂದು ಪೂರ್ವಾನುಮತಿಯನ್ನ ಪಡಿಲಿಕ್ಕೆ ಸಾಕಷ್ಟು ಸಮಯ ಹಿಡಿತಿತ್ತು. ಅಲ್ಲಿಗೆ ಒಂದಷ್ಟು ವ್ಯಾಪಾರ ವಹಿವಾಟುಗಳು ನಿಂತು ಹೋಗ್ತಾ ಇದ್ವು, ಅರ್ಧಕ್ಕೆ ಮೊಟಕುಗೊಳ್ತಾ ಇದ್ವು. ಆದ್ರೆ ಈಗ ಆ ಒಂದು ರೂಲ್ಸ್ ಇಲ್ಲ ಅಂತ RBI ಸ್ಪಷ್ಟಪಡಿಸಿದೆ. ಹೌದು, ಜುಲೈ 2022 ಪ್ರಕಾರ ಅಂದ್ರೆ ಜುಲೈ 11, 2022 ಪ್ರಕಾರ ಒಂದು ಆದೇಶವನ್ನ ನೋಡೋದಾದ್ರೆ SRBA ಖಾತೆ ತೆರಿಬೇಕು ಅಂತ ಹೇಳಿದ್ರೆ RBI ನಿಂದ ಮೊದಲೇ ಪೂರ್ವಾನುಮತಿಯನ್ನ ಪಡೆದುಕೊಳ್ಬೇಕು. ಅಂದ್ರೆ ನಮ್ಮ ರೂಪಾಯಿಯನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಅವರ ಕರೆನ್ಸಿಗೆ ಅವರು ಚೇಂಜ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಅದಕ್ಕೆ ಆದಂತಹ ಒಂದು ಅಕೌಂಟ್ ಅನ್ನ ಮಾಡ್ಕೊಂಡಿರ್ಬೇಕಾಗುತ್ತೆ. ಆ ಅಕೌಂಟ್ ಅನ್ನ ತೆರಿಬೇಕು ಅಂತ ಹೇಳಿದ್ರೆ RBI ನಿಂದ ಮೊದಲನೇ ಅನುಮತಿಯನ್ನ ಪಡ್ಕೊಂಡಿರ್ಬೇಕಾಗಿತ್ತು. ಬಟ್ ಈಗ ಬದಲಾಗಿರ್ತಕ್ಕಂಥ ರೂಲ್ಸ್ ಪ್ರಕಾರ ಆಗಸ್ಟ್ 5, 2025 ಈ ಒಂದು ರೂಲ್ಸ್ ಅನ್ನ ಬದಲಾವಣೆ ಮಾಡಿದ್ದು. ಈ ರೂಲ್ಸ್ ಪ್ರಕಾರ ನಾವೇನಾದ್ರೂ ಓಸ್ಟ್ರೋ ಅಕೌಂಟ್ ತೆರಿಬೇಕು ಅಂತ ಹೇಳಿದ್ರೆ, ವಿದೇಶಿ ಬ್ಯಾಂಕ್ಗಳಿಗೋಸ್ಕರ ಓಸ್ಟ್ರೋ ಅಕೌಂಟ್ ಅನ್ನ ತೆರಿಬೇಕು ಅಂತ ಹೇಳಿದ್ರೆ RBI ನಿಂದ ಯಾವುದೇ ಪೂರ್ವ ಅನುಮತಿಯನ್ನ ಪಡಿತಕ್ಕಂತ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ನಮ್ಮ ರೂಪಾಯಿಯನ್ನ ಬಳಸ್ಕೊಂಡೇನೆ ನಾವು ವ್ಯಾಪಾರ ವಹಿವಾಟನ್ನ ಆಮದು ರಫ್ತು ಅನ್ನ ಮಾಡಬಹುದು ಅಂತ ಇದೀಗ RBI ಖಡಕ್ ಆಗಿ ನಿರ್ಧಾರವನ್ನ ತೆಗೆದುಕೊಂಡಿರೋದು ಅಮೆರಿಕಾಗೆ ಮುಟ್ ನೋಡ್ಕೊಳ್ಳುವಂತೆ ಕೊಟ್ಟಿದೆ ಅಂತ ಹೇಳಬಹುದು. ಯಾಕಂತಂದ್ರೆ ಈಗಾಗಲೇ ಅಮೆರಿಕ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ ರಷ್ಯಾದಿಂದ ನಾವು ಕಚ್ಚಾ ತೈಲಗಳನ್ನ ಆಮದು ಮಾಡ್ಕೊಳ್ತಾ ಇದ್ದೀವಿ. ಹೀಗಾಗಿ ಭಾರತಕ್ಕೆ 50% ಸುಂಕವನ್ನ ವಿಧಿಸಿದೆ. ಇನ್ನು ರಷ್ಯಾದಿಂದ ಯಾವೆಲ್ಲ ರಾಷ್ಟ್ರಗಳು ಆಮದು ರಫ್ತನ್ನ ಮಾಡ್ತಾವಲ್ಲ ಅಂತ ರಾಷ್ಟ್ರಗಳಿಗೆ ಇದೀಗ ಅಮೆರಿಕ 10% ಅಷ್ಟು ಸುಂಕವನ್ನ ವಿಧಿಸಿದೆ. ನಮ್ಮ ಭಾರತಕ್ಕೆ 50% ಅಷ್ಟು ಸುಂಕವನ್ನ ವಿಧಿಸಿದೆ. ಸೊ ಹೀಗಾಗಿ ಬ್ರಿಕ್ಸ್ ರಾಷ್ಟ್ರಗಳು ಸೇರ್ಕೊಂಡು ಅಮೆರಿಕದ ಡಾಲರ್ ಮೌಲ್ಯವನ್ನ ಕಡಿಮೆ ಮಾಡಬೇಕು, ಆ ಡಾಲರ್ಗೆ ಪರ್ಯಾಯವಾಗಿ ಬೇರೆ ರೂಪಾಯಿಯನ್ನ ನಾವು ನೋಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಸಭೆಯನ್ನ ನಡೆಸ್ತವೆ. ಬಟ್ ಅಂತ ಸಭೆ ನಡೆಸ್ತಕ್ಕಂಥ ಬ್ರಿಕ್ಸ್ ರಾಷ್ಟ್ರಗಳ ವಿರುದ್ಧ ಅಮೆರಿಕ 100% ಸುಂಕವನ್ನ ವಿಧಿಸ್ತೀನಿ ಅಂತ ಹೆದರಿಕೆಯನ್ನ ಹಾಕಿ ಬ್ರಿಕ್ಸ್ ರಾಷ್ಟ್ರಗಳು ಸುಮ್ಮನಿರುವಂತೆ ಮಾಡ್ತು. ಆದ್ರೆ ಭಾರತ ತನ್ನ ಆತ್ಮನಿರ್ಭರ ಯೋಜನೆಯ ಮೂಲಕ ತನ್ನದೇ ಆದ ಆರ್ಥಿಕ ನೀತಿಗಳನ್ನ ಸೃಷ್ಟಿ ಮಾಡಿಕೊಳ್ಬೇಕು ಅಂತ ಇದೀಗ ಅಮೆರಿಕದ ವಿರುದ್ಧವೇ ನಿಂತಿದ್ದು ಭಾರತೀಯ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತೀಯ ರೂಪಾಯಿ ಮೌಲ್ಯವನ್ನ ಜಾಸ್ತಿ ಮಾಡಬೇಕು, ಆರ್ಥಿಕತೆಗೆ ರೂಪಾಯಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತಿಳಿಸ್ಕೊಡ್ಬೇಕು ಅಂತ ಇದೀಗ ಅಮೆರಿಕದ ವಿರುದ್ಧವೇ ನಿಂತಿದ್ದು ತನ್ನ ರೂಪಾಯಿ ಮೌಲ್ಯವನ್ನ ಹೆಚ್ಚಿಸ್ಕೊಳ್ಳೋಕೆ ಹೊರಟಿದೆ. ದೇಶಗಳೇ ಈ ಒಂದು ಬ್ರಿಕ್ಸ್ ದೇಶಗಳೇ ನಿರ್ಧಾರ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಅಮೆರಿಕ ಅವರನ್ನ ತೆಪ್ಪಗಾಗ್ಸಿತ್ತು. ಬಟ್ ನಮ್ಮ ಭಾರತವನ್ನ ತಡಿಲಿಕ್ಕೆ ಆಗಿಲ್ಲ. ಈಗ ಅಮೆರಿಕದ ಡಾಲರ್ ಮುಂದೆ ನಮ್ಮ ಭಾರತೀಯ ಕರೆನ್ಸಿ ಪಾರುಪತ್ಯವನ್ನ ಸ್ಥಾಪನೆ ಮಾಡ್ತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ.
ಇನ್ನು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲೂ ಕೂಡ ಇದೀಗ ನಮ್ಮ ರೂಪಾಯಿ ಮೌಲ್ಯ ಹೆಚ್ಚಿಗೆ ಆಗೋದ್ರಿಂದ, ಪ್ರಾಬಲ್ಯವನ್ನು ಸ್ಥಾಪನೆ ಮಾಡ್ತಿರೋದ್ರಿಂದ ವ್ಯಾಪಾರ ವಹಿವಾಟು ಕೂಡ ಸುಲಭವಾಗಿ ಆಗುತ್ತೆ. ನಮ್ಮ ರೂಪಾಯಿ ಮೌಲ್ಯದಲ್ಲೇನೆ, ಅಂದ್ರೆ ನಮ್ಮ ರೂಪಾಯಿ ಮೂಲಕವೇ ನಾವು ಈಗ ವ್ಯಾಪಾರ ವಹಿವಾಟನ್ನ ಬೇರೆ ದೇಶಗಳ ಜೊತೆಗೆ ನಾವೀಗ ಮಾಡ್ಕೊಳ್ಬಹುದಾಗಿದೆ. ಬೇರೆ ರಾಷ್ಟ್ರಗಳ ಕರೆನ್ಸಿಗೆ ಕನ್ವರ್ಟ್ ಮಾಡಿ ಮಾಡ್ತಕ್ಕಂಥ ಕಾಲ ಹೊರಟೋಗಿದೆ. ನಮ್ಮ ರೂಪಾಯಿ ಮೌಲ್ಯದಿಂದಲೇ ಇದೀಗ ನಮ್ಮ ರೂಪಾಯಿಯಿಂದಲೇ ನಾವು ವ್ಯಾಪಾರ ವಹಿವಾಟನ್ನ ಮಾಡಬಹುದಾಗಿದೆ. ಇನ್ನು ಇದರ ಜೊತೆಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಭಾರತದ ಮೇಲೆ ನಾವು ಅಣ್ವಸ್ತ್ರವನ್ನ ಪ್ರಯೋಗ ಮಾಡ್ತೀವಿ, ನಮ್ಮ ಸೇನೆಯಲ್ಲಿರ್ತಕ್ಕಂಥವರು ಅಣ್ವಸ್ತ್ರ ಪ್ರಯೋಗ ಮಾಡೋದ್ರಲ್ಲಿ ಎತ್ತಿದ ಕೈ, ಭಾರತ ಹಿಂಗೆ ಮುಂದುವರಿತು ಅಂತ ಹೇಳಿದ್ರೆ ಅಣ್ವಸ್ತ್ರವನ್ನ ಪ್ರಯೋಗ ಮಾಡ್ತೀನಿ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ದ. ಈ ಒಂದು ಮುನೀರ್ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಭಾರತೀಯ ವಿದೇಶಾಂಗ ಸಚಿವಾಲಯ ಆತನ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿದ್ದು, ನಿಮಗೆ ಅಮೆರಿಕಾದ ಕುಮ್ಮಕ್ ಇದೆ ಅಂತ ಹೇಳ್ಬಿಟ್ಟು ಈ ಲೆವೆಲ್ಗೆ ಕುಣಿಯೋಕೆ ಹೋಗಬೇಡಿ. ಅಮೆರಿಕ ಯಾವಾಗೆಲ್ಲ ನಿಮ್ಗೆ ಸಪೋರ್ಟ್ ಮಾಡುತ್ತೋ ಆಗ ನೀವು ನಿಮ್ಮ ನರಿ ಬುದ್ಧಿಯನ್ನ ತೋರಿಸ್ಬಿಡ್ತೀರಾ. ಅಮೆರಿಕಾಗೆ ಇದು ನುಂಗಲಾರದ ತುತ್ತ ಆಗೇ ಆಗುತ್ತೆ. ನೀವು ಅಣ್ವಸ್ತ್ರ ಪ್ರಯೋಗ ಮಾಡಿದ್ರೆ ನಾವು ನಿಮ್ಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ. ನಾವು ಮುಳುಗೋದಿದ್ರೆ ಅರ್ಧ ಜಗತ್ತನ್ನೇ ಮುಳುಗಿಸ್ತೀವಿ ಅಂತ ನೀವು ಹೇಳಿಕೆಯನ್ನ ಕೊಟ್ಟಿದ್ದೀರಲ್ಲ, ನಿಮ್ಮನ್ನ ಹೇಗ್ ಮುಳುಗಿಸ್ಬೇಕು ಅಂತ ನಮ್ಗೆ ಗೊತ್ತು. ಪರಮಾಣು ನಿಯಂತ್ರಣವನ್ನ ಹೇಗ್ ಮಾಡ್ಬೇಕು ಅನ್ನೋದು ಕೂಡ ನಮ್ಗೆ ಗೊತ್ತು. ಪರಮಾಣು ಅನ್ನೋದು ನಿಮ್ಮಂತಹ ಭಯೋತ್ಪಾದಕರ ಕೈಗೆ ಸಿಕ್ಕಿದ್ರೆ ಏನ್ ಆಗುತ್ತೆ ಅನ್ನೋದನ್ನ ನಾವು ಊಹಿಸಬಲ್ಲೆವು. ಇದನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ಕೂಡ ನಮ್ಗೆ ಗೊತ್ತಿದೆ ಅಂತ ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಹಾಗೆ ಪಾಕಿಸ್ತಾನಕ್ಕೆ ಭಾರತ ಸದ್ಯ ತಿರುಗೇಟನ್ನ ಕೊಟ್ಟಿದೆ. ತನ್ನ ಆತ್ಮನಿರ್ಭರ ಯೋಜನೆಯ ಮೂಲಕ, ದೇಶದ ಆರ್ಥಿಕ ನೀತಿಗಳ ಮೂಲಕ ಒಂದಷ್ಟು ಆರ್ಥಿಕತೆಯನ್ನ ಮೇಲ್ ತಗೊಂಡು ಹೋಗೋಕೆ ಪ್ರಯತ್ನವನ್ನು ಪಡ್ತಿರ್ತಕ್ಕಂಥ ನಮ್ಮ ದೇಶ ಶಸ್ತ್ರಾಸ್ತ್ರಗಳ ಉಪಯೋಗ ಆಗಿರಬಹುದು, ನಮ್ಮ ಸ್ವಯಂ ನಿಯಂತ್ರಣ ಆಗಿರಬಹುದು, ಅಥವಾ ದೇಶದ ರಕ್ಷಣೆ ಆಗಿರಬಹುದು, ಈ ಒಂದು ವಿಚಾರಕ್ಕೂ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ದಿಟ್ಟ ಹೆಜ್ಜೆಗಳನ್ನ ಇದೀಗ ಮೋದಿ ನೇತೃತ್ವದ ಭಾರತ ಸರ್ಕಾರ ಇಡ್ತಿರ್ತಕ್ಕಂಥದ್ದು. ಸೊ ಎರಡು ವಿಚಾರಗಳಿಗೂ ಕೂಡ ಇದೀಗ ದೇಶ ಸರಿಯಾದ ಶಾಸ್ತಿಯನ್ನ ಮಾಡಿದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.